ಮಾವ ಇನ್ನೂ ಬರ್ಲೇ ಇಲ್ವಲ್ಲ. ಹೊತ್ ಬೇರೆ ನೆತ್ತಿ ಮೇಲ್ ಬಂತು. ಹೊಲದಲ್ಲಿ ನೋಡಿದ್ರು ಕೆಲ್ಸ ತುಂಬಾನೇ ಇದೆ. ಅದ್ ಯಾವಾಗ ಬರ್ತಾನೋ ನನ್ ಮಾವ. ಬರ್ಲಿ ಬರ್ಲಿ. ಮುಂಜಾನೆಯ ತುಂಬಿರುವ ಕಿರಣಗಳ ಬೆಚ್ಚಿ ಕುಣಿಯುತ್ತಿರುವ ನವಿಲಿನ ಕೇಳಿಗಳ ಅಂದಾಗ ಇವಳ ಸೌಂದರ್ಯದ ಸಿರಿ ನೋಡಲೇಬೇಕು. ಯಾರೋ ನೀನು? ಒಮ್ಮೆಲೆ ಮೈ ಮೇಲೆ ಗೂಳಿ ನುಗ್ಗಿ ನುಗ್ಗಿ ಒಂಟಿ ಹೆಣ್ಣನ್ನು ಈ ರೀತಿ ಕೆಣಕ್ತಾ ಇದೆಯಲ್ಲ, ನಿನ್ ಹೆಸರಾದ್ರೂ ಏನು? ನನ್ನ ಹೆಸರು ಇಂಗ್ಲಿಷ್ ನೇಮ್ ಟು ಅರ್ಕಿಂಗ್ ಜಮೀನ್ದಾರರ್. ಕನ್ನಡದಲ್ಲಿ ಹೇಳುವೆ ಚಿನ್ನ ಪೃಥ್ವಿರಾಜ. ಏನಂದೆ? ಯಾರು ನಾನು? ಈ ಊರಿನ ಆಗರ್ಭ ಶ್ರೀಮಂತ ಜಯರಾಜನ ಆಪ್ತ ಸ್ನೇಹಿತ. ಇನ್ನು ನಿನ್ನಂತ ಒಂಟಿ ಹಾಗೆ ರಸ ತುಂಬಿದ ಹೆಣ್ಣಿಗೆ ಮನಸೋತು ಬಂದಿರುವ ರಸಿಕನ ಯೋಚನೆ ಬೀರುತ್ತಿರುವ ನಿನ್ನ ಸುಖವನ್ನು ಸೈಬೇಕೆಂದು ನನ್ನ ಮನಸ್ಸು ಹುಚ್ಚನಂತೆ ಎಳೆದುಕೊಂಡು ಬಂದಿದೆ. ಅದು ತಪ್ಪ? ಅದು ತಪ್ಪಲ್ಲ ಮಿಸ್ಟರ್. ನಾಯಿಯಂತೆ ಚಪಲಕ್ಕೆ ಬಾಯನ್ನು ತರಿತಾ ಇದೆಯಲ್ಲ, ಅದು ತಪ್ಪು. ಒಂಟಿಯಾಗಿ ಒಂದು ಹೆಣ್ಣು ರಸ್ತೆಯಲ್ಲಿ ನಿಂತಿರ್ಬೇಕಾದ್ರೆ ಆ ಹೆಣ್ಣನ್ನು ತಡೆದು ನಿಲ್ಲಿಸಿ ಮಾತನಾಡಿದ್ರೆ ಕಾಲಲ್ಲಿರೋ ಚಪ್ಪಲನ್ನು ತೆಗೆದುಕೊಂಡು ಹೊಡೆಯುತ್ತಾರೆ. ಎಚ್ಚರ. ನೋಡುವ ಜನಗಳು ಚಪ್ಪಲಿ ಒಂದು ಹೊಡೆಯುವ ಕಾಲ ಅಲ್ಲ ಇದು. ಕಲಿಯುಗ. ಈ ಕಲಿಯುಗದಲ್ಲಿ ಕಂಡರು ಕಾಣದ ಹಾಗೆ ನಟಿಸುವ ನಾಮರ್ದಗಳ ಕಾಲ. ಅಂದ ಮೇಲೆ ನಿನ್ನ ಎತ್ತರದ ಮಾತುಗಳಿಂದ ಎದ್ದು ಹೋಗಿ ನನ್ನ ತುಗೆ ಹುಚ್ಚು ಎಣ್ಣೆ ವೃತ್ತಿರ ಪ್ರೇಮದ ವಿರಾದಾಗನೆ ಮತ್ತಷ್ಟು ಕಿಚ್ಚಾಕಬೇಡ. ಕಚ್ಚಲೆಯಿಂದ ನಿನ್ನ ಉಪ್ಪು ತಕ್ಕುಗಳ ನಡುವೆ ಕಾಮಲಿಗೆ ಆಡಬೇಕೆಂಬುದೇ ಈ ಪೃಥ್ವಿರಾಜನ ಹೆಬ್ಬೈಕೆ. ಆ ನಿನ್ನ ಹೆಬ್ಬಾಯಿಗೆ ಈ ಜಲದಲ್ಲಿ ಸಾಧ್ಯವಿಲ್ಲ ಅಂತ ತಿಳಿದುಕೋ. ಹೆಣ್ಣೆಂದರೆ ನಿಮ್ಮಂತ ಕಾಮಕರ ಕೈಗೊಂಬೆ ಅಂತ ತಿಳಿದಿರುವೆಯ. ಹೆಣ್ಣು ಒಲಿದರೆ ನಾರಿ, ಮುಡಿದರೆ ಮಹಾಮಾರಿ. ನೀನೊಂದು ಕಣ್ಸ. ದೂರ ಸರಿ ಆಚೆ. ಹೆಣ್ಣನ್ನು ಮೇಲೆ ಕಸಿಯ ಬಂಡನಲ್ಲ ಈ ಪೃಥ್ವಿರಾಜ್. ಕೈಗೆ ಸಿಕ್ಕಿರುವ ಹೆಣ್ಣನ್ನು ನನ್ನ ಮನ ಬಂದಂತೆ ಕಚ್ಚಿ ಕಚ್ಚಿ ತಿನ್ನುವುದೇ ಈ ಪೃಥ್ವಿರಾಜನ ಹಂಬಲದ ಹಠ. ಹಂಬಲದ ಹಠ? ಏನ್ ಹೇಳ್ದೆ? ಹಂಬಲದ ಹಠ. ಕಚ್ಚಿ ಕಚ್ಚಿ ತಿನ್ನೋದಕ್ಕೆ ಇದೇನು ರೋಡಿನಲ್ಲಿ ಸಿಗುವ ಹಣ? ಮಾನವಂತರ ಮನೆತನದ ಹೆಣ್ಣು ನಾನು. ನೀನೇನಾದ್ರೂ ನನ್ನನ್ನು ಕಚ್ಚಿ ಕಚ್ಚಿ ತಿನ್ನಲು ಬಂದಿದ್ದೆ ನಿಜವಾದ್ರೆ ನನ್ನ ಮಾವಂದಿರೋ ನಿನ್ನನ್ನು ಕೊಚ್ಚಿ ಹಾಕುತ್ತಾರೆ. ಮಾನವಂತರ ಮನೆತನದ ಹೆಣ್ಣು? ಮಾನವಂತರ ಮನೆತನದ ಹೆಣ್ಣುಗಳೇ ಮಾಡಬಾರದ ಕೆಲಸ ಮಾಡುತ್ತಿರುವಾಗ ಈ ಕಲಿಯುಗದಲ್ಲಿ ನಿನ್ನದೇನು ಮಹಾ ಮಮತೆಯಿಂದ ತಂಗಿಯನ್ನು ಮನೆಗೆ ಕರೆದುಕೊಂಡು ಹೋಗಿ ಮನೆಯಲ್ಲಿ ಅವಳನ್ನು ಬೆತ್ತಲೆ ಮಾಡಿ ರೀತಿ ಕ್ರೀಡೆ ಆಡೋ ಬಂಡ ಸೋಗಿನ ರಂಡೇರಿಸಿಲ್ಲ ಸಮಾಜದಲ್ಲಿ. ಸೋಗಿ ಮಾಡುವ ಆಸೆಗಾಗಿ ಕೊಟ್ಟಿದ್ದವನ ಹತ್ರ ದೊಡ್ಡವನರಿಂದ ವರ್ತಿಸಿ ತನ್ನ ಶೀಲವನ್ನು ಮಾರಿಕೊಂಡು ಬರುವ ಬಂಡ ರಂಡೇರಿಸಿಲ್ಲ ಈ ಹಾಳು ಸಮಾಜದಲ್ಲಿ. ಬಂಗಾರದಂತ ಹೆಂಡತಿ ಮನೆಯಲ್ಲಿದ್ದರು ಮತ್ತೊಬ್ಬ ಹೆಣ್ಣಿಗೆ ಮರುಳಾಗಿ
ಕೇಳಿ ನನ್ನ ಮನಸ್ಸನ್ನು ಗಲೀಜು ಮಾಡ್ಕೊಳ್ಳೋದೇ ನಾನು. ನೋಡು, ನಾನೇನು ಶಿಕ್ಷಕರಿಗೆ ಸೆರಗ್ ಹಾಸುವ ಸೋಳೆ ಅಂತ ತಿಳಿದಿರುವೆಯ ಹೆಣ್ಣು ನಾನು. ಕರತೆಯನ್ನು ಶ್ರೀರಾಮನಂತ ಗಂಡ ಮನೆಯಲ್ಲಿದ್ದರು. ಮತ್ತೊಬ್ಬ ಮಿಂಡನಿಗೆ ಸೆರಗು ಹಾಸಿ ಗರ್ಭವತಿಯಾಗಿ ಬಂದು ಗಂಡನಿಗೆ ಗರ್ಭ ನಿಂತಿದೆ ಎಂದೇಳಿ ಇಡೀ ಊರಿಗೆ ಊಟ ಹಾಕಿಸುವ ಗಂಡ ಸೋಗಿನ ರಂಡರಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲೇ. ಗಂಡನ ಮನೆಯಿಂದ ತವರು ಮನೆಗೆ ಹೋಗಿ ಬರುತ್ತೇನೆಂತ ಮನೆಯಲ್ಲಿ ಸುಳ್ಳು ಹೇಳಿ ಅತ್ತಾಗ ತವರು ಮನೆಯೂ ಇಲ್ಲ, ಇತ್ತ ಗಂಡನ ಮನೆಯೂ ಇಲ್ಲ. ನಡು ಬೀದಿ ರಸ್ತೆಯಲ್ಲಿ ಸೆರಗು ಹಾಸಿ ಬರುವ ರಂಡರಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಅಷ್ಟೇ ಆಗಲೇ ಕಾಲೇಜಿಗೆ ಹೋಗಿ ಬರುತ್ತೇನಂತ ಮನೆಯಲ್ಲಿ ಸುಳ್ಳು ಹೇಳಿ ಕಾಲೇಜು ಇಲ್ಲ, ಮನೆಯೂ ಇಲ್ಲ, ಪಾರ್ಕಿನಲ್ಲಿ ತಿರುಗು ಬರುವ ಬಂಡ ಸೋಗಿನ ರಂಡರಿಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ನೀನು ಸೂಳೆಯಾದರೇನೋ ಗರತಿಯಾದರೇನೋ ಒಟ್ಟಿನಲ್ಲಿ ನಿನ್ನ ಸುಖ ಸೇರಬೇಕು. ನನ್ನ ಸನಿಯ ಬರಬೇಡ ನೀನು. ನೋಡು, ನೀನೇನಾದ್ರೂ ನನ್ನ ಸನಿಯ ಬಂದಿದ್ದೇ ನಿಜವಾದ್ರೆ ನಿನ್ನ ಕರ್ಮಪಟವನ್ನು ಆ ದೇವರು ಯಾವ್ದಾದ್ರೂ ರೂಪದಲ್ಲಿ ಆಲಿಸಿ ಕೊಟ್ಟೆ ಕೊಡ್ತಾನೆ ನಿನ್ನನ್ನು. ದೇವರು ಎಲ್ಲಿ ನೋಡು ನಿನ್ನ ದೇವರು, ಕಲ್ಲಲ್ಲಿ ಕಲ್ಲಾಗಿ ಕುಂತಿ ಹುಟ್ಟಿದ್ದಾನೆ ಆ ನಿನ್ನ ದೇವರು. ದೇವರು ಕಳಿಸಿಕೊಡುವ ಜಾಗ ಇದಲ್ಲ ಡಾರ್ಲಿಂಗ್. ನಿನ್ನ ಗೊತ್ತ ಹೆದರಿಕೆಗೆ ಅದೋಳಲ್ಲ ಈ ಪೃಥ್ವಿರಾಜ್. Come on, my darling, come on. ನಿಲ್ಲಿಸು ಈ ನಿನ್ನ ದುಶ್ಯಾಸುರನ ಕೃತ್ಯವನ್ನು. ಒಂದು ಮಹಾತ್ಮ ಗಾಂಧಿ ಹೇಳಿದ, ಒಂಟಿಯನ್ನು ಮಧ್ಯರಾತ್ರಿ ತಿರುಗಿ ಮನೆಗೆ ಬಂದರೆ ಒಂದೇ ನಮಗೆ ಸ್ವತಂತ್ರ ಸಿಕ್ಕಿತು ಅಂತ ಹೇಳಿದ ಮಹಾತ್ಮ ಗಾಂಧಿ. ಬಟ್ ನಿಮ್ಮಂತ ಲಾಡನ್ಗಳು ಹುಟ್ಟಿಕೊಂಡು ಆ ಮಹಾತ್ಮ ಕಂಡ ನಮ್ಮ ಭಾರತ ಕನಸನ್ನು ನುಚ್ಚು ನೂರು ಮಾಡಿಬಿಟ್ಟಿರಿ. ನಿಮ್ಮಂತ ಬಂಡರು ಸೇರಿಕೊಂಡು ಯಾರ ನೀನು? ನಿನ್ನ ಮಾತಿನ ಹಿತ ತತ್ವಗಳನ್ನು ಹಿಂಬಾಲಿಸುವವರು ಯಾರು ಇಲ್ಲ ಈ ಕಲಿಯುಗದಲ್ಲಿ. ಸುಮ್ಮನೆ ಹೊರಟು ಹೋಗು ಇಲ್ಲಿಂದ. ಈ ಪೃಥ್ವಿರಾಜನ್ನು ಎದುರು ಹಾಕಿಕೊಳ್ಳುವುದು ಒಂದೇ, ರಚ್ಚಿಗೆತ್ತ ಹಾವನ್ನು ಎದುರು ಹಾಕಿಕೊಳ್ಳುವುದು ಒಂದೇ. ಲೇ ಬಚ್ಚ, ನಿನ್ನಂತ ರಚ್ಚಿಗೆತ್ತ ಹಾವನ್ನು ಬರ್ಚಿ ಹಾಕಿ ಚುಚ್ಚಿ ಹಿಡಿದು ಅದರ ಹಲ್ಲನ್ನು ಕಿತ್ತು ಪುಂಗಿನಾದದಿಂದ ಆಟವಾಡಿಸಬಲ್ಲ ಹಾವಾಡಿಗ ನಾನು. ನ್ಯಾಯ ನೀತಿ ಧರ್ಮವನ್ನು ತುಳಿದು ಬಡವರ ಮೇಲೆ ಅಟ್ಟಹಾಸದಿಂದ ಮೆರೆಯುತ್ತಿರುವ ನಿಮ್ಮಂತರನ್ನು ಮೆಟ್ಟಿ ನಿಲ್ಲಲು ಹುಟ್ಟಿ ಬಂದಿರುವ ಗಂಡುಗಳೇ ಈ ಕಲಿಯುಗದ ಕಾರಣ. ಕಲಿಯುಗದ ಕಾರಣ ಒಂದು ಮಹಾಭಾರತದಲ್ಲಿ ಕೌರವರನ್ನು ಗೆಲ್ಲಿಸಿಕೊಡಲಾಗದ ಹೇಳಿ ಕರ್ಣ ಇಂದು ಈ ಪೃಥ್ವಿರಾಜನ್ನು ಎದುರು ಹಾಕಿಕೊಳ್ಳಲು ಅಲ್ಲಿ ಬಂದಿರುವೆಯಾ? ಹೊರಟು ಹೋಗಿ ಇಲ್ಲಿಂದ. ಲೇ ಪೃಥ್ವಿರಾಜ್, ಬೆಂಕಿ ಬಿರುಗಾಳಿಯ ಬೀಸಿ ಭೂಮಿ ಆಕಾಶವೇ ಕಾರ್ಗತ್ತಲು ನೋಡ ಕವಿದ ಸಿಡಿದು ಕೋಲ್ ಮಿಂಚಿ ಆರ್ಭಟಿಸಿ ಬಂದರು. ಹಠ ಬಿಡದ ಈ ನನ್ನ ಮನಸ್ಸಿನಲ್ಲಿ ಉದ್ಭವಿಸಿರುವ ಸೇಡಿನ ಕಿಡಿಗೆ ಆವತಿಯಾಗಬೇಡ. ಮೊದಲು ಹೋಗು. ಇದನ್ನು ಅರಿಯದೆ ನೀನು ಮಂಗನಂತೆ ಮಾತನಾಡಿದರೆ ಕ್ಷಣಾರ್ಧದಲ್ಲಿ ಬೀಳುವುದು ನಿನ್ನ ಹೆಣ. ಈ ಕರ್ಣನ ಕೈಯಲ್ಲಿ ಎಚ್ಚರ. ಏ
ಸಿಕ್ಕಾಕಿಕೊಂಡು ಮೂರ್ಖನಾಗಬೇಡ. ಹೊರಟು ಹೋಗು ಇಲ್ಲಿಂದ. ಇಂದು ನನ್ನ ಕಾಮದ ಜ್ವಾಲೆಗೆ ಮತ್ತಷ್ಟು ಸೀಮೆಯನ್ನು ಹಾಕಿ ಸುರಿದಿಲ್ಲ. ಈ ವಿರಹದ ಜ್ವಾಲೆಯಿಂದ ನಿನ್ನನ್ನು ನಾಯಿಯಾಗಿ ಹಲ್ಲೆಯಾಗಿ ಮಾಡಿ ಹೋದರೆ ನನ್ನ ಹೆಸರು ಪ್ರಣಯದ ಪ್ರಳಯ ಅಂತಕ ಪೃಥ್ವಿರಾಜನೇ ಅಲ್ಲ. ಹೋಗಲೇ ಹೋಗು. ಮುಂದೆ ನೀನು ನಡೆಸುತ್ತಿರುವ ಅನ್ಯಾಯ ಅಧರ್ಮಗಳಿಗೆ ಅಡ್ಡಗೋಡಿಯಾಗಿ ನಿಂತು ಕರ್ಮ ತುಂಬಿದ ಈ ಊರಿನಲ್ಲಿ ಧರ್ಮ ತುಂಬುವ ಹಾಗೆ ಮಾಡದೆ ಹೋದರೆ ನನ್ನ ಹೆಸರು ಸೇಡಿಗಾಗಿ ಸಿಡಿದತ್ತ ಕಾರಣನೇ ಅಲ್ಲ. ನೋಡಿ, ಆ ಕಾಮಕನ ಕೈಯಿಂದ ನನ್ನ ಪ್ರಾಣಶೀಲವನ್ನು ಕಾಪಾಡಿದ್ದಕ್ಕೆ ನಿಮ್ಗೆ ಸದಾ ಚಿರಋಣಿಯಾಗಿರ್ತೇನೆ. ಎದ್ದೇಳಮ್ಮ ಎಂದು ಹೇಳು. ಎಲ್ಲ ಆ ದೈವ ಸಂಕಲ್ಪ. ಹೌದು, ಯಾರಮ್ಮ ಅವನು? ಏತಕ್ಕೆ ನಿನ್ನ ಮೇಲೆ ಬಲಾತ್ಕಾರಕ್ಕೆ ಆಸೆ ಪಟ್ಟ? ಅವನು ಬೇರೆ ಯಾರು ಅಲ್ಲ, ಚೈರ ಸಾವುಕಾರನ ಸ್ನೇಹಿತ. ಅವನು ಸಿಕ್ಕರೆ ಸಾಕು ಅವಳನ್ನು ಬಲಾತ್ಕಾರ ಮಾಡಲು ಮುಂದಾಗುತ್ತಾನೆ ಆ ಪಾಪಿ. ಅಷ್ಟರಲ್ಲಿ ನಾನು ಹೊಲಕ್ಕೆ ಹೋಗ್ಬೇಕು ಅಂತ ಹೊರಟಿದ್ದೆ. ಅಷ್ಟರಲ್ಲಿ ಈ ಪಾಪಿ ಬಂದ. ಸರಿಯಾದ ಸಮಯಕ್ಕೆ ನೀವು ಬಂದ್ರಿ ಅಷ್ಟೇ. ಹೆಜ್ಜೆಯಲ್ಲಿ ನನ್ನ ವಿರೋಧಿಗಳಾಗಿ ಬಾಜಿ ಕಟ್ಟೆ ನನ್ನ ಅಖಾಡಕ್ಕೆ ಇಳಿದಿದ್ದೇನೆ. ಈ ಬಾಜಿಯಲ್ಲಿ ನಿಮ್ಮಿಬ್ಬರನ್ನು ಕಾನೂನಿನ ಬನಕ್ಕೆ ಒಪ್ಪಿಸದೆ ಹೋದರೆ ಮೈ ನೇಮ್ ಈಸ್ ಕಲಿಯುಗದ ಕಾರಣನೇ ಅಲ್ಲ. ಮಿಸ್ಟರ್, ಏನು ಯೋಚನೆ ಮಾಡ್ತಾ ಇದ್ದೀರಾ? ನೋಡಮ್ಮ, ಹುಚ್ಚು ನಾಯಿಗಳಿದೆ ಎಂದು ಹೆದರಿ ಓಡಿ ಹೋದರೆ ಅವುಗಳ ಪೌರುಷ ಹೆಚ್ಚಾಗುತ್ತದೆ ವಿನಃ ಅವುಗಳಿಗೆ ಹೆದರದೆ ನಾವು ಒಟ್ಟಾಗಿ ಬೆನ್ನಟ್ಟಿದರೆ ಅವುಗಳೇ ಹೆದರಿ ಓಡಿ ಹೋಗುತ್ತವೆ. ಇದೇ ಈ ಸಮಾಜದ ನಿಯಮವಮ್ಮ. ಅಂದಾಗೆ ತಾವ್ಯಾರಂತ ಗೊತ್ತಾಗ್ಲಿಲ್ಲವಲ್ಲ. ನೀವೇನಾದ್ರೂ ಊರಿಗೆ ಹೊಸಬ್ರ? ಯಾವ ಕಾರಣಕ್ಕಾಗಿ ಇಲ್ಲಿಗೆ ಬಂದಿದ್ದೀರಾ? ನಾನು ಯಾರೆಂಬುದು ನನಗೆ ಗೊತ್ತಿಲ್ಲವಮ್ಮ. ನಾನು ಯಾರೆಂಬುದು ತಿಳಿಯಬೇಕಾದರೆ ಆಳವಾದ ಸಮುದ್ರದಲ್ಲಿ ಅಡಗಿ ಕುಳಿತಿರುವ ಸತ್ಯವನ್ನು ಬಿಚ್ಚಿ ಈ ಸಮಾಜದ ಮುಂದೆ ಸಾರಿ ಹೇಳಿದಾಗಲೇ ನನ್ನ ಮನಸ್ಸಿಗೆ ಸಮಾಧಾನವಮ್ಮ, ಸಮಾಧಾನ. ನೋಡಿ, ಈ ನಿಮ್ಮ ಒಗಟಿನ ಮಾತು ನನಗೆ ಅರ್ಥವಾಗುತ್ತಿಲ್ಲ. ನಾನು ಬರ್ತೇನೆ. ಹೋಗಿ ಬರಮ್ಮ, ಹೋಗಿ ಬಾ. ಅನರ್ಥಗಳ ಮಧ್ಯೆ ವ್ಯರ್ಥ ಸಮಯ ಉಪಯೋಗಿಸಿಕೊಂಡು ಸಾರ್ಥಕ ವಿಚಾರವನ್ನು ಈ ಸಮಾಜದ ಮುಂದೆ ಸಾರಿ ಹೇಳಿದಾಗಲೇ ನನ್ನ ಮನಸ್ಸಿಗೆ ಸಮಾಧಾನ. ಪೃಥ್ವಿರಾಜ್ ಬಡವರಿಂದ ಬಾಚಿದ ಹಣದ ಮಬ್ಬಿನಲ್ಲಿ ಕೊಬ್ಬಿ ನಿಂತಿರುವ ನಿಮ್ಮಿಬ್ಬರ ದುರಹಂಕಾರ ದರ್ಪವನ್ನು ನಟ್ಟಿ ಬೇಟೆಯಾಡಲು ಬಂದಿರುವನು ಈ ಕಲಿಯುಗದ ಕಾರಣ. ನನ್ನ ಹೆತ್ತ ತಂದೆ ತಾಯಿಯರನ್ನು ಕೊಲೆ ಮಾಡಿ ನನ್ನನ್ನು ಪರದೇಶಿಯನ್ನಾಗಿ ಮಾಡಿ ಕಾನೂನಿನ ಕಣ್ಣಿಗೆ ಮಣ್ಣೆರಚಿ ಬದುಕುತ್ತಿರುವ ನಿಮ್ಮಿಬ್ಬರನ್ನು ತಂದು
ಮೇಲಾಗಿ ಕತ್ತರಿಸಿ ಹತ್ತು ನಾಯಿ ನರಿಗಳಿಗೆ ಹಂಚದೆ ಹೋದರೆ ನಾನು ಗಂಡಸಾಗಿ ಹುಟ್ಟಿದ್ದಕ್ಕೂ ಸಾರ್ಥಕವಿಲ್ಲ ಎಂದು ತಿಳಿಯಲಿ ಈ ಸಮಾಜದ ಜನ. ಬೇರೆದವ್ರ ಹವಾ, ನಾನು ಬಂದ ಮೇಲೆ ನನಗೆ ಹವಾ. ಗಂಗಾ ಹಾಗೂ ಅಣ್ಣ ಬರುತ್ತೇನೆಂದರು, ಇಷ್ಟೊತ್ತಾದರೂ ಬರಲಿಲ್ಲ. ತಡಿ, ಇದೊಂದು ಸ್ವಲ್ಪ ಒಟ್ಟು ಹಾಕಿದ ಅಷ್ಟೊತ್ತಿಗೆ ಬಂದರೂ ಬರಬಹುದು. ಮಿಸ್ಟರ್, ಇಲ್ಲಿ ಸಾವುಕಾರ ಜೈರಾಜ ಜಮೀನಿಲ್ ಬರ್ತೆ. ಏನು ಜೈರಾಜ್ ಸಾವುಕಾರನ ಹೊಲವೇ? ಇಲ್ಲಿ ನಮ್ಮ ಹೊಲದ ಬಾಜು 300 ಎಕರೆ ಜಮೀನು. ಏನು ನೀನಿಲ್ಲಿ? ಇದೇನು ನಿರ್ವೇಶ? ಕೈಯಲ್ಲಿರೋ ಸಲಿಕೆ, ಹುಟ್ಟಿರೋ ಲಪಾಟಿ. ಹೇ ಶೀಲಾ, ನೀನೇನು ಇಲ್ಲಿ? ಹಬ್ಬ, ಇದೇನು ಕನಸು ನನಸು? ಒಂದು ಅರ್ಥವಾಗುತ್ತಿಲ್ಲ. ಶಂಕರ್, ಇದೇ ನಮ್ಮೂರು. ಇವನ್ನ ಜೈರ ಸಾವುಕಾರನೇ ನಮ್ಮಣ್ಣ. ಹೌದು, ನೀನಿಲ್ಲಿ? ನನ್ನದು ಇದೇ ಊರು ಶೀಲಾ. ನಮ್ಮಣ್ಣ ಅತ್ತಿಗೆ ಬರುತ್ತೇನೆಂದರು, ಅದಕ್ಕೆ ಕೆಲಸ ಮಾಡುತ್ತಿದ್ದೆ. ಅಬ್ಬ, ಎಷ್ಟೊಂದು ಆಶ್ಚರ್ಯ ನೋಡಿದೆಯಾ ಶಂಕರ್? ಇಬ್ಬರದು ಒಂದೇ ಊರಾದ್ರೂ ಕೂಡ ಗೊತ್ತೇ ಆಗ್ಲಿಲ್ಲ. ಆದ್ರೆ ಎಲ್ಲಿ ನನ್ನ ಪ್ರೀತಿ ಮುರಿದು ಬೀಳುತ್ತೋ ಅನ್ಕೊಂಡಿದ್ದೆ. ಆ ದೇವರು ಮತ್ತೆ ನನ್ನ ಪ್ರೀತಿನ ಒಂದುಗೂಡಿಸಿದ. ಐ ಲವ್ ಯು ಶಂಕರ್, ಐ ಲವ್ ಯು. ಇನ್ನು ಮುಂದೆ ಈ ಪ್ರೀತಿ ಮುಂದುವರೆಯುವುದಿಲ್ಲ ಶೀಲಾ, ಮುಂದುವರೆಯುವುದಿಲ್ಲ. ಶಂಕರ್, ಏನ್ ಹೇಳ್ತಾ ಇದೆಯಾ ನೀನು? ನನ್ನ ಪ್ರೀತಿ ಬಗ್ಗೆ ಎಷ್ಟೆಲ್ಲ ಆಸೆ ಇಟ್ಕೊಂಡಿದೆ, ಎಷ್ಟೊಂದು ಕನಸು ಕಟ್ಟಿದೆ ಅಂತ ನಿನಗೆ ಗೊತ್ತಲ್ವಾ? ಹೌದು ಶೀಲಾ, ಕಟ್ಟಿಕೊಂಡಿದ್ದೇವೇನೋ ನಿಜ. ಆದರೆ ಅಂದು ನೀನು ಯಾರಂತ ನನಗೆ ಗೊತ್ತಿರಲಿಲ್ಲ, ನಾನು ಯಾರಂತ ನಿನಗೆ ಗೊತ್ತಿರಲಿಲ್ಲ. ಆದರೆ ಇಂದು ನೀನು ಶ್ರೀಮಂತರ ಮನೆಯ ಸುಕನ್ಯಾಮಣಿ, ಮೇಲಾಗಿ ನಮ್ಮೂರಿನ ಯುವರಾಣಿ. ಅರಮನೆಯಲ್ಲಿ ಕಾಲ ಕಳೆಯಬೇಕಾದ ನೀನು ನನ್ನ ಗುಡಿಸಲ ಮನೆಗೆ ಏಕೆ ಬರುವೆ ಶೀಲಾ? ಇದು ಸಾಧ್ಯವಿಲ್ಲ ಶೀಲಾ, ಸಾಧ್ಯವಿಲ್ಲ. ಆದರೆ ಶಂಕರ್, ನನ್ನ ಸಾಕೋಕ್ಕಾಗೋದಿಲ್ಲ ಅಂತ ನನಗೆ ಡೈರೆಕ್ಟ್ ಆಗಿ ಹೇಳ್ತಾ ಇದ್ಯಾ? ಅಷ್ಟಕ್ಕೂ ನಾವು ಸಿಟಿಯಲ್ಲಿ ಹೇಗಿದ್ದೀವು ನಡಿ. ನನಗೆ ಯಾವ ಶ್ರೀಮಂತಿಕೆನೂ ಬೇಡ, ಯಾವ ಆಸ್ತಿನೂ ಬೇಡ. ನಡಿ, ಇಬ್ರು ಕೂಡ ಅಲ್ಲೇ ಹೋಗೋಣ. ನಿಲ್ಲು ಶೀಲಾ, ನಾನೊಬ್ಬ ಬಡ ಮಾಮೂಲಿ ರೈತನ ತಮ್ಮ. ಮೇಲಾಗಿ ನೌಕರಿ ಬೇರೆ ಇಲ್ಲ. ಬಡವರ ಮನೆಯಲ್ಲಿ ಹಿಂಡಿ ರೊಟ್ಟಿ ತಿಂದು ಬದುಕುವ ಜನ ನಾವು. ಅಂದಾಗ ಸಿರಿ ಸಂಪತ್ತಿಗೆಯಲ್ಲಿ ಬೆಳೆದ ನಿನ್ನನ್ನು ಈ ನರಕಕ್ಕೆ ತಂದು ಹಾಕಿದರೆ ಆ ಪಾಪ ನನ್ನನ್ನು ತಟ್ಟದೆ ಬಿಟ್ಟಿದೆ. ನೋಡ್ ಶಂಕರ್, ಹೇಗಿದ್ದರೂ ನಮ್ಮಿಬ್ಬರ B.Com ಮುಗಿದಿದೆ. ನನಗೊಂದು ನೌಕರಿ, ನಿನಗೊಂದು ನೌಕರಿ ಅಂತ ಸಿಕ್ಕರೆ ಇದರಲ್ಲಿ ನಾ ಮೇಲೂ ನೀ ಮೇಲೂ ಕೀಳುವ ಭೇದಭಾವನೆ ಇರೋದಿಲ್ಲ, ಏನಂತೀಯ? ಆದರೂ ನಮ್ಮ ಪ್ರೇಮಕ್ಕೆ ನಿಮ್ಮನ್ನ ಒಪ್ಪುವನ? ಮೊದಲೇ ನಿಮ್ಮನ್ನ ಹಣವಿಲ್ಲದವರನ್ನು ಕೀಳಾಗಿ ನೋಡುವ ಮನುಷ್ಯ. ಅದ್ರ ಬಗ್ಗೆ ಏನು ವಿಚಾರ ಮಾಡೋಣ. ಅವರನ್ನು ಒಪ್ಪಿಸುವ ಜವಾಬ್ದಾರಿ ನನಗಿರ್ಲಿ. ನೋಡಿ ವಾತಾವರಣನ ತಂಗಾಳಿ ಬಿಸಿ ಬಿಸಿ ಬಾ, ನನ್ನೊಂದಿಗೆ ಕೈಗೂಡಿಸಿ ಹಾಡೋದಕ್ಕೆ.
ಶಂಕರ್, ಅಣ್ಣ ಮನೆಯಲ್ಲಿ ನಂದಾರಿನೇ ಕಾಯ್ತಾ ಇರ್ತಾನೆ. ನಾನಿನ್ನು ಬರ್ತೀನಿ. ನಿಲ್ಲು ಶೀಲಾ, ಹಿಂಗು ತಿಂದು ಮಂಗನಂಗಾದಿತ್ತು ನಮ್ಮ ಬಾಳು. ಸ್ವಲ್ಪ ಎಚ್ಚರಿಕೆಯಿಂದ ಕಾಲಿಡು. ಯಾಕೆಂದರೆ ಬಹಳ ಸಿಟ್ಟಿನವ ನನ್ನ ಅರ್ಜುನ, ಮತ್ತೆ ಬಹಳ ಸಕ್ಕಿನವ ನಿನ್ನ ಜಯರಾಜ್. ಇವರ ಇಬ್ಬರ ಮಧ್ಯೆ ಸಿಕ್ಕು ನಮ್ಮ ಜೀವನ ಉಸಿದ ಕುರಿಗೆ ಬಲಿಯಾದಂತಾಗಿತ್ತು ನಮ್ಮ ಜೀವನ. ಸ್ವಲ್ಪ ಎಚ್ಚರಿಕೆಯಿಂದ ಕಾಲಿಡು. ಶಂಕರ್, ಕೆಟ್ಟದನ್ನ ಯಾಕೋ ವಿಚಾರ ಮಾಡ್ತೀಯ? ಅದನ್ನೆಲ್ಲ ನಾನ್ ನೋಡ್ಕೊಳ್ತೀನಿ. ನೀನ್ ನಿನ್ನ ಮನೆ ಬಗ್ಗೆ ಅಷ್ಟೇ ವಿಚಾರ ಮಾಡು. ಬರ್ಲಾ ಡಾರ್ಲಿಂಗ್? ಬಾಯ್ ಡಾರ್ಲಿ. ಶೀಲಾ ನನ್ನ ಸತಿಯಾಗಿ ಬರುವುದನ್ನು ಒಪ್ಪುವರ ನಮ್ಮ ಮನೆಯಲ್ಲಿ. ಅದರಲ್ಲೂ ದೊಡ್ಡಣ್ಣನಾದ ಅರ್ಜುನನ ಮದುವೆಗೆ ಮುಂಚೆ ನನ್ನ ಮದುವೆಗೆ ಒಪ್ಪುವನ ನನ್ನ ಹಿರಿಯನ್ನ. ಅಂದಾಗ ನನ್ನ ಪ್ರೀತಿಯ ವಿಷಯವನ್ನು ಹೇಗೆ ತಿಳಿಸಲಿ? ಇರಲಿ, ಸಮಯ ನೋಡಿ ತಿಳಿಸಿದರಾಯ್ತು. ಹೇ ದೇವ ಕರುಣಾಮಾಯಿ, ಏನಪ್ಪ ನಿನ್ನ ಲೀಲೆ? ನಿನ್ನ ಅರಿತವರಿಲ್ಲ ಈ ಜಗದಲ್ಲಿ. ಹೇ ದೇವ, ಸುಡುವ ಬೆಂಕಿ ಬ್ರಹ್ಮಾಂಡವನ್ನೇ ಎದೆಯಲ್ಲಿಟ್ಟುಕೊಂಡು ಬದುಕುವಂತಾಗಿದೆ ನನ್ನ ಬಾಳು. ಅಂದಾಗ ಈಗ ಬೆಳೆದು ನಿಂತಿರುವ ನನ್ನ ತಮ್ಮ ಅರ್ಜುನನಿಗೆ ನನ್ನ ಅಕ್ಕನ ಮಗಳಾದ ಗಂಗಾಳನ್ನು ಕೊಟ್ಟು ಮದುವೆ ಮಾಡಬೇಕು. ಇನ್ನು ನನ್ನ ಕಿರಿಯ ತಮ್ಮ ಶಂಕರನಿಗೆ ಎಲ್ಲಿಯಾದರೂ ಬಡವರ ಮನೆಯನ್ನು ತೆಗೆದು ಇವರಿಬ್ಬರ ಮದುವೆ ಮಾಡಬೇಕು. ಯಾಕೆ ಬಾಬಾ, ಏನೋ ಮದ್ವೆ ವಿಚಾರ ಮಾತಾಡ್ತಿದ್ದೀರಲ್ಲ? ಯಾರ್ದು ಮದುವೆ? ಇನ್ನಾರದಮ್ಮ ಮದುವೆ ವಿಚಾರ? ನನ್ನ ಮನೆಯ ನಂದಾದೀಪ ಬೆಳಗಲು ಬರುವ ನಿನ್ನದಮ್ಮ, ನಿನ್ನದು. ಬಾಬಾ, ತಂದೆ ತಾಯಿಯನ್ನು ಕಳೆದುಕೊಂಡ ಪರದೇಶಿ ಹೆಣ್ಣು ನಾನು. ನನಗೆ ತಂದೆ ಎಂದ್ರು ನೀವೇ, ತಾಯಿ ಎಂದ್ರು ನೀವು. ತಂದೆಯನ್ನಾಗಿ ಸ್ವೀಕರಿಸ್ತೀನಿ ಅಂತಂದ್ರೆ ಇದಕ್ಕೆ ತಿರಸ್ಕರಿಸಲು ನನ್ನ ಮನಸ್ಸಾದ್ರೂ ಹೇಗೆ ಒಪ್ಪುತ್ತದೆ? ನೀವು ಹೇಗೆ ಹೇಳ್ತೀರೋ ಹಾಗೆ ನಿಮ್ಮ ಮಾತನ್ನು ಕೇಳ್ತೀನಿ ನಾನು. ಎದ್ದೇಳಮ್ಮ, ಚಿರಂಜೀವಿಯಾಗಿ ಬಾಳು. ಗಂಗಮ್ಮ, ಹುಟ್ಟಿದ ಮನುಷ್ಯ ಕೆಟ್ಟದ್ದನ್ನು ಮಾಡುವಂತ ಯಾವ ಧರ್ಮದಲ್ಲೂ ಯಾವ ಜಾತಿಯಲ್ಲೂ ಉಲ್ಲೇಖನ ಮಾಡಿಲ್ಲಮ್ಮ. ಆ ದೇವರು ಅಂತರದಳು ಮಾಡಿದ ಪಾಪಕ್ಕೆ ಮನವೇ ಸಾಕ್ಷಿ, ತೋಡಿದ ಬಾವಿಗೆ ಜಲವೇ ಸಾಕ್ಷಿ ಅನ್ನುವ ಹಾಗೆ ನ್ಯಾಯ ನೀತಿ ಧರ್ಮವನ್ನು ನಂಬಿರುವ ನಮ್ಮಂತವರು ಧರ್ಮ ಎತ್ತಿ ಹಿಡಿಯಬೇಕಮ್ಮ, ಧರ್ಮ ಎತ್ತಿ ಹಿಡಿಯಬೇಕು. ಬಾಬಾ, ಅವಾಗ ಭಾರವಾದ ಕೋಪಕ್ಕೆ ಘೋರವಾದ ಶಿಕ್ಷೆಯನ್ನು ಕೊಟ್ಟೆ ಕೊಡ್ತಾನೆ ಆ ದೇವರು. ಎಷ್ಟೇ ಕಷ್ಟ ಬಂದ್ರು ಸಹಿಸ್ಕೊಂಡು ಹೋಗ್ಬೇಕು ಅಷ್ಟೇ. ನಿಜಾನಮ್ಮ ನಿನ್ನ ಮಾತು. ಸಿಡಿಲಿಗೆ ಹೆದರಿ ಗುಡಿಗೆ ನುಗ್ಗಿದ್ರೆ ಕಲ್ಲು ತೊಲೆ ಜಾರಿ ತಲೆ ಮೇಲೆ ಬಿದ್ದಂತೆ. ಅಂದಾಗ ಬಾರದು ಬಪ್ಪದು ಬಪ್ಪದು ತಪ್ಪಿದೆ ಎನ್ನುವ ಹಿರಿಯರ ವಾಣಿಯಂತೆ ಬಂದಿದ್ದು ಅನುಭವಿಸಬೇಕಮ್ಮ. ಹಾ ಗಂಗಮ್ಮ, ನಿನಗೆ ಅರ್ಜುನ ಭಾವ ಒಪ್ಪಿಗೆ ತಾನೆ? ಬಾಬಾ ನೋಡಿ ಬಾಬಾ, ನೋಡಿ ಬಾಬಾ, ಅದು ಏನೋ ಅಂತಾರಲ್ಲ, ಹೂವಿನ ಜೊತೆಯಲ್ಲಿ ನಾರ ಸ್ವರ್ಗ ಸೇರಿದೆ ಅಂತ ಎನ್ನುವ ಹಾಗೆ, ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ಎನ್ನುವ ಹಾಗೆ ಮಾವನ ಸತಿಯಾಗುವುದು ನಾನು ಪುಣ್ಯನೇ ಮಾಡಿದ್ದೇನೆ. ಒಳ್ಳೆಯ ಗಂಡನಾದ್ರೂ ಒಡವೆನೇ ಬೇಡ, ತುಸು ರಾಗಿ ಹಿಟ್ಟಾದ್ರೂ ಅನ್ನನೇ ಬೇಡ ಅನ್ನೋ ಒಳ್ಳೆಯ ಗುಣನಮ್ಮ ನಿನ್ನದು. ಗಂಗಮ್ಮ, ನಾರಿ ಇಲ್ಲದ ಮನೆ ಇಲ್ಲ, ಕೇರಿ ಇಲ್ಲದ ಊರಿಲ್ಲ ಅಂತಿದ್ದ ನಮ್ಮ ಮನೆಗೆ ಬಂದ ಬಂಗಾರ ಕಳಶವಮ್ಮ ನೀನು.
ಹೌದು ಮಾವ, ಗಂಜಿ ಕುಡಿದ್ರು ಗಂಡನ ಮನೆಯೇ ಲೇಸು ಎನ್ನುವ ಹಾಗೆ ನೋಡು, ಸತಿ ಧರ್ಮವನ್ನು ಪಾಲಿಸುವುದು ಅವರ ಸತಿ ಧರ್ಮವಲ್ವೇ? ಗರತಿಯ ಧರ್ಮವಲ್ಲವೇ? ಅವರ ಸತಿಯಾಗಿ ಈ ಧರ್ಮವನ್ನು ಪಾಲಿಸ್ತೇನೆ ಮಾವ. ನೋಡಮ್ಮ, ಶಾನ ಭೋಗರ ಗುಣ ಲೆಕ್ಕದಲ್ಲಿ ನೋಡು, ಮಾನವಂತರ ಹೆಣ್ಣಿನ ಗುಣ ನಡತೆಯಲ್ಲಿ ನೋಡುವಂತ ಹೇಳಿದ್ದಾರೆ ಬಲ್ಲವರು. ಅಂದಾಗ ಮಾವಿನ ಮರದಿಂದ ಮಾವಿನ ಮರನೇ ಹುಟ್ಟುತ್ತೆ, ಬೇವಿನ ಮರವಲ್ಲಂತ ತೋರಿಸಿಕೊಟ್ಟೆಯಮ್ಮ ನೀನು. ಹಾ ಮಾವ, ಶಂಕರ್ ಮಾಮ ಬಂದ್ರು ಅಂತ ಕಾಣಿಸ್ತದೆ. ಏನನ್ನ ಏನೋ ವಿಚಾರ ಮಾಡುವಂತೆ ಕಾಣುತ್ತಿದೆಯಲ್ಲ, ಏನದು? ಏನಿಲ್ಲ ಶಂಕರ, ನಿನ್ನ ಮದುವೆ ವಿಚಾರವನ್ನೇ ಮಾತನಾಡುತ್ತಿದ್ವಿ. ಅದಕ್ಕೆ ನಿನಗೆ ಒಂದು ಬಡವರ ಮನೆಯನ್ನು ತೆಗಿಬೇಕಂತ ವಿಚಾರ ಮಾಡಿದ್ದೇನಪ್ಪ. ಅದಕ್ಕೆ ನಿನ್ನ ಒಪ್ಪಿಗೆ ಏನು? ಅಣ್ಣ, ಏಕೆ ಬಡವರು ಎಂದು ಬೆಚ್ಚಿ ಬೀಳುವಂತ ಮಾತುಗಳನ್ನು ಆಡಿ ನನ್ನನ್ನು ಚುಚ್ಚಿ ಕೊಲ್ಲುತ್ತೀರಿ? ಯಾಕೆ ಬಡವರು ಶ್ರೀಮಂತರ ಹೆಣ್ಣು ಮಕ್ಕಳನ್ನು ಮದುವೆಯಾಗಬಾರದೆಂದು ಕಾನೂನು ಇದೆಯಾ, ಇಲ್ಲ ನಿಯಮವಿದೆಯಾ? ಶಂಕರ, ಶ್ರೀಮಂತರು ಆಣೆ ಕಟ್ಟುವುದು, ಬಡವ ತಾಳಿ ಕಟ್ಟುವುದು ಎರಡು ಸಮಾನಪ್ಪ. ಹೀಗಿರುವಾಗ ಆಕಾಶಕ್ಕೆ ಏಣಿ ಹಾಕುವುದು, ಬೆಂಕಿಗೆ ಮುತ್ತು ಕೊಡುವುದು ನಮ್ಮಿಂದ ಸಾಧ್ಯನೇನೋ? ಅದಕ್ಕೆ ಬಲ್ಲವರು ಹೇಳಿದ್ದಾರೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ. ಅಣ್ಣ, ಈ ನಿಮ್ಮ ಮಾತನ್ನು ಕೇಳಿ ಮೂರ್ಖನಾಗಲಾರೆ. ಈ ಊರಿನ ಜಮೀನ್ದಾರರ ತಂಗಿ ಶೀಲ ಇರುವಳಲ್ಲ, ಅವಳು ನಾನು ಕಾಲೇಜಿನಲ್ಲೇ ಪ್ರೀತಿಸುತ್ತಿದ್ದೆವು. ಈಗ ಮದುವೆಯಾಗಬೇಕೆಂದು ನಿರ್ಧಾರ ಮಾಡ್ತೇವೆ. ಗೆಳತನದ ಗುಣವನ್ನು ಬಡತನದಲ್ಲಿ ನೋಡಬೇಕೇ ವಿನಃ ಶ್ರೀಮಂತಿಕೆ ಎಂದಲ್ಲಪ್ಪ. ತಾಮ್ರ ದುಡ್ಡಿಗೆ ಆಸೆಪಟ್ಟರೆ ತಾಯಿ ಮಕ್ಕಳನ್ನೇ ಬೇರೆ ಮಾಡುತ್ತೆ ಎಂಬುದನ್ನು ಮಾತ್ರ ಮರೆಯಬೇಡ. ಅಣ್ಣ, ಏನಾಗಿದೆ ಈ ಮನೆಯಲ್ಲಿ? ಯಾಕೆ ಇದೆ ರೋಷಾವೇಶದ ಮಾತುಗಳು? ನೀವು ಗಂಗಾ, ಏನಾಗಿದೆ ಈ ಮನೆಯಲ್ಲಿ? ನೀನೇನಾದರೂ ಹೇಳು ಗಂಗಾ. ಮಾವ, ಅದು ಅರ್ಜುನ, ಅದೇನು ಇಲ್ಲಪ್ಪ. ನಿಮ್ಮಿಬ್ಬರಿಗೂ ಮದುವೆ ಮಾಡಬೇಕೆಂದುಕೊಂಡಿದ್ದೆ. ಅದಕ್ಕೆ ತಾಯಿ ಇಲ್ಲದ ನನ್ನ ಅಕ್ಕನ ಮಗಳಾದ ಗಂಗಾಳನ್ನು ನಿನಗೆ ತೆಗೆದುಕೊಳ್ಳಬೇಕೆಂದುಕೊಂಡಿದ್ದೇನೆ. ಅದಕ್ಕೆ ನಿನ್ನ ಒಪ್ಪಿಗೆ ಏನಪ್ಪ? 25 ವರ್ಷಗಳ ಕಾಲ ಅಣ್ಣ, ತಾಯಿ ಇಲ್ಲದ ತಪ್ಪಲಿಗಳು ನಾವು ಸಾಕು ಸಡಿಲಿಗೆ ಜೋಪಾನ ಮಾಡಿ ನಿನ್ನ ಮುಂದೆ ನಾನು ಒಪ್ಪಿಗೆ ಕೊಡುವಷ್ಟು ದೊಡ್ಡವನಲ್ಲ ನಾಯಿ ಅರ್ಜುನ. ಅತ್ತವ್ವ ಕೊಡುವ ಅಮೃತಕ್ಕಿಂತ ಎತ್ತವ್ವ ಕೊಡುವ ಅಂಬ್ಲಿಯನೇಸು ಅನ್ನುವ ಹಾಗೆ ಈ ಸಮಾಜದಲ್ಲಿ ಬೇಕಾದ ಹೆಣ್ಣ ಮಕ್ಕಳನ್ನು ತೋರಿಸು. ಅವಳು ಕುಂಟಿ ಇರಲಿ, ಗುಡ್ಡಿ ಇರಲಿ. ತಮ್ಮ ಅರ್ಜುನ, ಇವಳಿಗೆ ನೀನು ತಾಳಿ ಕಟ್ಟಲೇಬೇಕು ಅಂದರೆ ಸಾಕುವಣ್ಣ. ನಾನು ಕಣ್ಣು ಮುಚ್ಚಿ ತಾಳಿ ಕಟ್ಟುತ್ತೇನಣ್ಣ, ಕಣ್ಣು ಮುಚ್ಚಿ ತಾಳಿ ಕಟ್ಟುತ್ತೇನೆ. ಇದರಲ್ಲಿ ಏನು ಸಂದೇಶವನ್ನು ತಿಳಿದುಕೊಳ್ಳಬೇಡ ಮಹಾನಿ. ಸ್ವಾರ್ಥಕವಾಯಿತಪ್ಪ ನಿನ್ನ ತಮ್ಮನನ್ನು ಪಡೆದ ನನ್ನ ಜನ್ಮ. ಅರ್ಜುನ, ತುಂಬಿದ ಕೂಡ ತುಡುಕುವುದಿಲ್ಲ ಅಂತ ತೋರಿಸಿಕೊಟ್ಟೆಯಪ್ಪ ಈ ಸಮಾಜದಲ್ಲಿರುವ ನನ್ನಂತ ಹಿರಿಯನಂದಿರಿ. ನೋಡು ನಿನ್ನನ್ನಾದರೂ ನೋಡಿ ಕಲಿತುಕೋ. ಇವಾಗಲಾದರೂ ನಿನಗೆ ಬುದ್ಧಿ ಬರುತ್ತೆ. ಪ್ರೀತಿಸಿದಲ್ಲಿ ತಪ್ಪೇನಿದೆ? ಅರಸನ ಮಗಳಾದ್ರೂ ಪುರುಷನಿಗೆ ಸತಿ ಆಗ್ಲೇಬೇಕಲ್ವಾ? ಅವನನ್ನು ಪ್ರೀತಿಸಿದವರ ಜೊತೆ ಮದುವೆ ಮಾಡಿದಾಯ್ತು. ಗಂಗಮ್ಮ, ಬಡವನ ಅತಿ ಆಸೆ ಗತಿಗೆಡಿಸುವುದಷ್ಟೇ ಯಾಕಮ್ಮ? ಮನೆಗೆ ಬರುವ ಹೆಣ್ಣಿನ ಗುಣವು ಪುರುಷನ ಪುಣ್ಯ ನಾರಿ ಭಾಗ್ಯದಲ್ಲಿರುತ್ತಂತೆ. ಅದಕ್ಕಾಗಿ
ಮನೆಗೆ ಬರುವ ಹೆಣ್ಣು ನಾರಿಯಾಗಬೇಕೇ ವಿನಃ ಮಾರಿಯಾಗಬಾರದಮ್ಮ, ಮಾರಿಯಾಗಬಾರದು. ಎಷ್ಟೇ ಆದರೂ ಶಂಕರ ನಮ್ಮಿಬ್ಬರ ಪ್ರೀತಿಯ ತಮ್ಮ. ಇವನು ಯಾರನ್ನಾದರೂ ಪ್ರೀತಿಸಲಿ, ಅವಳು ಕರೆ ತಂದು ನನ್ನ ತಮ್ಮ ಶಂಕರನಿಗೆ ಮದುವೆ ಮಾಡೋಣ. ಹೇಳಪ್ಪ ಅಣ್ಣ, ಈಗಿನ ಕಾಲದಲ್ಲಿ ಪ್ರೀತಿ ಪ್ರೇಮ ಎಂಬುದು ಒಂದು ಪ್ಯಾಷನ್ ಆಗಿ ಬಿಟ್ಟಿದೆ. ಶಂಕರ್, ಅಣ್ಣ ಹೊಡೆದನಂತೇನ ಬೇಜಾರ ಮಾಡಿಕೊಳ್ಳಬೇಡಪ್ಪ. ಆ ಹುಡುಗಿ ಯಾರು ಹೇಳು, ಅವಳನ್ನು ಕರೆ ತಂದು ನಿನಗೆ ಮದುವೆ ಮಾಡುತ್ತೇನೆ ಶಂಕರ್, ಮದುವೆ ಮಾಡುತ್ತೇನೆ. ಹೇಳುತ್ತಮ್ಮ. ಹೇಳಪ್ಪ ಹೇಳು, ನಿನ್ನ ಕೇಳುತ್ತಿದ್ದಾನೆ ತಾನೇ, ಹೇಳು. ಅಣ್ಣ ಅದು ಅದು ಅರ್ಜುನ, ಹೇಗೆ ಹೇಳ್ತಾನೋ ಇವನು ಪ್ರೀತಿಸಿದ ಹುಡುಗಿ ಬೇರೆ ಯಾರು ಅಲ್ಲಪ್ಪ, ನಮ್ಮೂರಿನ ಜಮೀನ್ದಾರ್ ಜೈರಾಜ್ ತಂಗಿ ಶೀಲಾಳಂತೆ. ನಿನ್ನ ಪ್ರೀತಿಯು ಸಿರಿ ಸಂಪತ್ತಿನ ಭೋಗಕ್ಕೂ ಸಂಬಂಧವಿಲ್ಲ. ಅಂತ ಕೆಟ್ಟ ವಿಷ ಸರ್ಪಗಳಿಗೆ ಸಂಬಂಧ ಬೆಳೆಸುವ ಈ ಜನ್ಮದಲ್ಲೇ ಸಾಧ್ಯವಿಲ್ಲ. ಶಂಕರ್, ಈ ಪ್ರಾಣವನ್ನಾದರೂ ನಿನಗೆ ಕೊಡುತ್ತೇನೆ. ಸಾಹುಕಾರನ ಜೊತೆ ಸಂಬಂಧ ಬೆಳೆಸಲು ಸಾಧ್ಯವಿಲ್ಲ. ನಿನಗೆ ಶ್ರೀಮಂತರ ಮನೆ ಹೆಣ್ಣೆ ಬೇಕಾದರೆ ಬೇರೆ ಎಲ್ಲಾದರೂ ನೋಡು. ಈ ನನ್ನ ಸರ್ವ ಆಸ್ತಿಯನ್ನೆಲ್ಲ ಮಾರಿ ಈ ಊರಿನಲ್ಲಿ ಯಾರು ಮದುವೆ ಮಾಡದಿರ ಹಾಗೆ ನಿನ್ನ ಮದುವೆಯನ್ನು ಮಾಡುತ್ತೇನೆ ತಮ್ಮ, ಮಾಡುತ್ತೇನೆ. ನೋಡು ಶಂಕರ, ನಿನಗ ಒಂದು ಮುತ್ತಿನ ಮಾತು ಹೇಳುತ್ತೇನೆ, ಕೇಳು. ಅಕ್ಕರೆ ಇಲ್ಲದ ಒಕ್ಕರಿಗಿಂತ ಒಕ್ಕರೆ ಇರುವ ತಿಪ್ಪಿಯೇ ಲೇಸು. ಈ ಜೀವನ ಅನ್ನೋದು ಇದು ಹುಡುಗಾಟವಲ್ಲ. ನೀನೇನಾದರೂ ಕಾಲು ಜಾರಿ ಹುಡುಗಾಟದ ಹುಡುಗಿಯನ್ನು ಮದುವೆಯಾದರೆ ನಿನ್ನ ಒಂದಿಲ್ಲ ಒಂದಿನ ನಡು ನೀರಲ್ಲಿ ಕೈ ಬಿಟ್ಟು ಹೋಗುತ್ತಾರೆ. ನೋಡು ಶಂಕರ, ಆ ಜೈರಾಜ್ ಕಂಡವರ ಮಕ್ಕಳನ್ನು ಬಾವಿಗೆ ದೂಡಿ ನೆಲ ನೋಡು ಜನ ನೋಡು. ಬೇಡಪ್ಪ ಅವರ ಸಹವಾಸ, ಮೊದಲೇ ಕ್ರೂರ ಜನ ಅವರು. ನೋಡು ಶಂಕರ, ಶ್ರೀಮಂತರ ಜೊತೆ ಸಂಬಂಧ ಬೆಳೆಸಿದರೆ ಕಾಡಿನಲ್ಲಿ ಕರೆದುಕೊಂಡು ಹೋಗಿ ಕಾಡಿನಲ್ಲಿ ಬಿಟ್ಟಂಗಾದೀತು ನಿನ್ನ ಬಾಳು. ಅಣ್ಣ, ಏನು ಮಾತನಾಡುತ್ತಿರುವರಿ ಅಂತ ಗೊತ್ತಾ ನಿಮಗೆ? ನಾನೇನು ಶಾಲಿ ಕಲಿಯದ ಹಳ್ಳಿಗ ಮಾರನಲ್ಲ, ನಾನೊಬ್ಬ ವಿದ್ಯಾವಂತನೆಂಬುದನ್ನು ಮರೆಯಬೇಡಿ. ನೀವು ಏಕೆ ಇನ್ನು ದಡ್ಡನ ತರ ಮಾತನಾಡುತ್ತಿರುವಿರಿ ಅಣ್ಣ? ಮಾವ, ಯಾರೆದುರಿಗೆ ಏನ್ ಮಾತಾಡ್ತಿದ್ದಿ ಅಂತ ಗೊತ್ತು ತಾನೇ ನಿನ್ಗೆ? ಅದೇನೋ ಗೊತ್ತಿಲ್ಲ. ನೋಡೋಣ, ನಾನು ಪ್ರೀತಿಸಿದ್ದು ಅವಳನ್ನೇ, ಮದುವೆಯಾಗುವುದು ಅವಳನ್ನೇ. ನೋಡಿದೆಯಾ ಅರ್ಜುನ ನಿನ್ನ ತಮ್ಮನ ಸೊಕ್ಕಿನ ಮಾತುಗಳನ್ನು? ಪ್ರೀತಿಯ ಹುತ್ತು ನೆತ್ತಿಗೇರಿಸಿಕೊಂಡು ಹಿರಿಯರೆಂಬುದು ಮರೆತು ಮಾತನಾಡುತ್ತಿದ್ದಾನೆ ನೆಚ್ಚಿನ ತಮ್ಮ. ಮಣ್ಣಿನಿಂದ ಕೌರವ ಕೆಟ್ಟ, ಹೆಣ್ಣಿನಿಂದ ರಾವಣ ಕೆಟ್ಟ ಅನ್ನೋ ಹಾಗೆ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಆ ದೇವರೇ ಬಲ್ಲ. ಆ ಅರ್ಜುನ, ಈ ಭಾರವನ್ನು ನಿನ್ನ ಮೇಲೆ ಹಾಕಿದ್ದೇನಪ್ಪ, ನೀನೇ ಬಗೆಹರಿಸು. ಆನೆ ಹೊತ್ತವನಿಗೆ ಅದರ ಬಾಲ ಬರುವುದು ಲೇಸೆ. ಅದರ ಬಾಲವನ್ನು ಕಷ್ಟವೇನಲ್ಲ. ನಾವು ಯಾರ ಮುಂದೆ ತಲೆ ಎತ್ತಿ ಮೆರಬೇಕು ಅನಿಸಿಕೊಂಡಿದ್ದೀವಿ, ಅವರ ಮುಂದೆ ತಲೆ ತಚ್ಚಿಸುವಂತೆ ಮಾಡಿಬಿಟ್ಟ ಈ ನನ್ನ ತಮ್ಮ ಶಂಕರ. ಎಷ್ಟೇ ಬಡವರನ್ನು ಬಲೆ ತೆಗೆದುಕೊಂಡು
ಹುಟ್ಟಿದ ಹುಲಿಯಾಗಿ ಹಣದ ಅಹಂಕಾರದಿಂದ ಸ್ವಚ್ಛಂದವಾಗಿ ಹಾರಾಡುತ್ತಿರುವ ಅವನ ರೆಕ್ಕೆ ಪುಕ್ಕರನ್ನು ಕತ್ತರಿಸಿ ಅವನ ಮನೆ ಹಕ್ಕು ಯಾವುದು ತಂದು ಈ ನಮ್ಮೂರಿನ ಅಗಸಿ ಬಾಗಲಿಗೆ ಕಟ್ಟೆ ಈ ಸಮಾಜದಲ್ಲಿ ಅವನು ಯಾರಿಗೆ ಅನ್ಯಾಯವನ್ನು ಮಾಡುತ್ತಾನೋ ಅವರೆಲ್ಲರನ್ನು ಕರೆಸಿ ಆ ಜೈರಾಜ್ ಸಾಹುಕಾರರಿಗೆ ಒಂದು ದೊಡ್ಡದಾದಂತ ಒಂದು ಸುಗಂಧದ ಮಾಲೆಯನ್ನು ಹಾಕಿ ಅವನ ಮಾರಿಗೆ ಚೀತು ಅಂತ ಉಗುಳಿಸಬೇಕೆಂದು ಕುಡಿದ ನನ್ನ ಕೈ ಕಟ್ಟೆ ಕೂತುಗಳಾಗಿ ಮಾಡಿಬಿಟ್ಟ ಈ ನನ್ನ ತಮ್ಮ ಶಂಕರ. ಸಮಾಧಾನ ಮಾಡಿಕೊ ಅರ್ಜುನ, ಸಮಾಧಾನ ಮಾಡಿಕೊ. ಈಗ ನಾವು ಏನೇ ಹೇಳಿದರೂ ಕೇಳುವ ಸ್ಥಿತಿಯಲ್ಲಿ ಇವನಿಲ್ಲ. ನೋಡು ಅರ್ಜುನ, ಮುತ್ತು ಕೊಡುವಳು ಬಂದಾಗ ತುತ್ತು ಕೊಟ್ಟು ಬೆಳೆಸಿದವರು ಲೆಕ್ಕಕ್ಕಿಲ್ಲ ಅಂದ ಮೇಲೆ ನಿನ್ನ ಮಾತು ಯಾಕೆ ಕೇಳ್ತಾನೋ ಇವನು? ಮೀಸೆ ಬಂದ ಮೇಲೆ ಮೂಗು ಯಾರಿಗೆ ತಾನೇ ನೆನಪಿರುತ್ತೆ. ಹಾಗೆ ಹೆಣ್ಣಿನ ತೋಟಕ್ಕೆಲೆ ಬಿದ್ದವನಿಗೆ ಬುದ್ಧಿ ಹೇಳೋದು, ಬೋರ್ಗಲ್ ಮೇಲೆ ನೀರು ಸುರಿಯೋದು ಎರಡು ಒಂದೇನಪ್ಪ. ಅದಕ್ಕೆ ಹಿರಿಯಣ್ಣನಿಗೆ ಹೊರೆ ತಪ್ಪಿದ್ದಲ್ಲ ಅಂತ ಈ ಕಲಿಯುಗದಲ್ಲಿ. ಅಣ್ಣ, ಈ ನಿಮ್ಮ ಮೊಸಳೆ ಕಣ್ಣೀರಿಗೆ ಕರಗುವನಲ್ಲ ಈ ಶಂಕರ. ಮೊಸಳೆ ಕಣ್ಣೀರು ನೋಡಿದೆಯಾ ಅರ್ಜುನ? ಯಾಕೆ ಮಾತನಾಡಿ ಹೋದ ನಿನ್ನ ತಮ್ಮ? ಆಯ್ತಪ್ಪ, ಅವನಿಷ್ಟದಂತೆ ಆಗಲಿ. ನನ್ನದು ಸ್ವಲ್ಪ ಕೆಲಸವಿದೆ, ಬರುತ್ತೇನಪ್ಪ. ಎಂತ ಒಡ ಹುಟ್ಟಿದ ಅಣ್ಣ ತಮ್ಮಂದಿರು ನಾವು, ಒಂದೇ ಬಳ್ಳಿ ಹೂಗಳಂತೆ ಇದ್ದವರು ನಾವು. ಈ ನನ್ನ ತಮ್ಮ ಶಂಕರ ನನ್ನ ಅಣ್ಣನ ಮಾತು ಮೀರಿ ಹೋಗಿಬಿಟ್ಟನಲ್ಲ ಈ ನನ್ನ ತಮ್ಮ ಶಂಕರ. ನೀವೇಕೆ ಇಷ್ಟೊಂದು ಚಿಂತಿಸ್ತಾ ಇದ್ದೀರಿ? ಮಿಂಚಿ ಹೋದ ಕಾಲಕ್ಕೆ ಮತ್ತೆ ಚಿಂತೆ ಮಾಡಿದ್ರೆ ಪ್ರಯೋಜನವಿಲ್ಲ. ನೀವೇನು ಚಿಂತೆ ಮಾಡಬೇಡಿ. ಶಂಕರ್ ಮಾಮ ಯಾರನ್ನ ಇಷ್ಟಪಡ್ತಾರೋ ಅವ್ರ ಜೊತೆ ಮದ್ವೆ ಮಾಡ್ಬಿಡಿ ನೀವು. ಹಾ ಗಂಗಾ, ನಿನಗಿದ್ದಷ್ಟು ಬುದ್ಧಿ ನನ್ನ ತಮ್ಮ ಶಂಕರನಿಗೆ ಇಲ್ಲ ನೋಡು ಗಂಗಾ. ಹಾ ಗಂಗಾ, ನಮ್ಮಿಬ್ಬರ ಮದುವೆ ವಿಚಾರ ನಮ್ಮ ಅಣ್ಣ ನಿನ್ನ ಮುಂದೆ ಮಾತನಾಡಿದನಂತೆ ನಿನಗೆ ಒಪ್ಪಿಗೆ ಇದೆ ತಾನೆ? ಒಪ್ಪಿಗೆಯನ್ನು ಅಪ್ಪೆ, ಈ ನನ್ನ ಕತ್ತನ್ನು ನಿಮ್ಗೆ ಕೊಟ್ಟು ಸತಿ ಧರ್ಮವನ್ನು ಪಾಲಿಸ್ಬೇಕಂತ ಇದ್ದೀನಿ. ನಮ್ಗೆ ಆಶೀರ್ವಾದ ಮಾಡಿ. ಹೇಳು ಗಂಗಾ, ಎದ್ದೇಳು. ನಿನ್ನಂತಹ ಗುಣವಂತೆಯನ್ನು ನಾನು ಸತಿಯಾಗಿ ಪಡೆಯುವುದಕ್ಕೆ ನನ್ನ ತಂದೆ ತಾಯಿಯ ಪುಣ್ಯವೇ ಗಂಗಾ, ಪುಣ್ಯವೇ. ಈ ನಿನ್ನ ಮಧುರ ಕಂಠದಿಂದ ಒಂದು ಹಾಡನ್ನು ಹಾಡಿದರೆ ಈ ಸಂಗೀತದ ಸ್ವರವೇ